ಜಗತ್ತು ಒಂದು ಕ್ಲಾರಿಟಿ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿತ್ತು. ಆದರೆ ಕ್ಲಾರಿಟಿ ಸಿಗಲಿಲ್ಲ, ಕನ್ಫ್ಯೂಷನ್ ಇನ್ನಷ್ಟು ಜಾಸ್ತಿ ಆಗಿದೆ. ರಕ್ಷತ್, ನಮಗೆ ಬೆಳಗಿರಬಹುದು, ಆದರೆ ಅಮೆರಿಕಕ್ಕೆ ಇದೊಂದು ಪ್ರೈಮ್ ಟೈಮ್ ಟೆಲಿವಿಷನ್ ಭಾಷಣ ಆಗಿತ್ತು. ಪ್ರಮುಖವಾಗಿ ನನಗನ್ಸುತ್ತೆ 2 ಟ್ವಿನ್ ಆಬ್ಜೆಕ್ಟಿವ್ಸ್ಗಳು ಡೊನಾಲ್ಡ್ ಟ್ರಂಪ್ರ ಭಾಷಣದಲ್ಲಿತ್ತು. ಒಂದು, ತನ್ನ ಡೊಮೆಸ್ಟಿಕ್ ಆಡಿಯನ್ಸ್ ಯಾರಿದ್ದಾರೆ, ತನ್ನ ಡೊಮೆಸ್ಟಿಕ್ ಮತದಾರರು ಯಾರಿದ್ದಾರೆ, ಅವರ ಮನಸ್ಸಿನಲ್ಲೂ ಕೂಡ ಈ ಪ್ರಶ್ನೆ ಇದೆ. ಅಮೆರಿಕ ಯಾಕೆ ಇರಾನ್ ಮೇಲೆ ದಾಳಿ ಮಾಡ್ತು, ಯಾಕೆ ಯುದ್ಧವನ್ನು ಶುರು ಮಾಡ್ತು, ಈಗ ಇದರಿಂದ ಆಗ್ತಕ್ಕಂಥ ಇನ್ಫ್ಲೇಷನ್ ಏನಿದೆ, ಇದನ್ನಿಂದ ಯಾರು ನಮ್ಮನ್ನು ಬಚಾವ್ ಮಾಡ್ತಾರೆ ಅಂತಕ್ಕಂಥ ಅಮೇರಿಕದ ಏನು ಮಗ ವೋಟರ್ಸ್ ಇದ್ದಾರೆ. ಮಗ ಅಂತ ಇನ್ ದ ಸೆನ್ಸ್ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅನ್ನುವ ಡೊನಾಲ್ಡ್ ಟ್ರಂಪ್ರ ಒಂದು ಸ್ಲೋಗನ್ಗೆ ಮರಳಾಗಿರ್ತಕ್ಕಂಥ ಮತದಾರ ಯಾರಿದ್ದಾರೆ, ಅವರನ್ನು ಅಡ್ರೆಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಮಾಡಿದರು. ಆ ಕಾರಣದಿಂದ ಫಸ್ಟ್ ವರ್ಲ್ಡ್ ವಾರ್ ಎಷ್ಟು ದಿನ ನಡೀತು, ಸೆಕೆಂಡ್ ವರ್ಲ್ಡ್ ವಾರ್ ಎಷ್ಟು ದಿನ ನಡೀತು, ಕೊರಿಯನ್ ವಾರ್ ಎಷ್ಟು ದಿನ ನಡೀತು, ವಿಯೆಟ್ನಾಂ ಯುದ್ಧ ಎಷ್ಟು ದಿನ ನಡೀತು, ಇರಾಕ್ನ ಯುದ್ಧ ಎಷ್ಟು ದಿನ ನಡೀತು, ಇವೆಲ್ಲವನ್ನು ಹೇಳ್ತಾ ಡೊನಾಲ್ಡ್ ಟ್ರಂಪ್ ಹೇಳುವ ಪ್ರಯತ್ನ ಮಾಡಿದರು. ಕೇವಲ 32 ದಿನಗಳಾಗಿವೆ. ನೀವು ಈ ಇಡೀ ಯುದ್ಧವನ್ನು ಪರ್ಸ್ಪೆಕ್ಟಿವ್ನಲ್ಲಿ ನೋಡಬೇಕು. ಈ ಇಡೀ ಯುದ್ಧ ನಾನು ಮಾಡಿದ್ದೇ ಮುಂದಿನ ಅಮೇರಿಕಾದ ಭವಿಷ್ಯಕ್ಕೋಸ್ಕರ ಮಾಡಿದೆ, ನಮ್ಮ ಮುಂದಿನ ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ ಯುದ್ಧವನ್ನು ಮಾಡಿದೆ ಅನ್ನುವ ಪರ್ಸ್ಪೆಕ್ಟಿವಲ್ಲಿ ನೀವು ನೋಡಬೇಕು ಅನ್ನೋದನ್ನು ಅಮೇರಿಕಾದ ತನ್ನ ಡೊಮೆಸ್ಟಿಕ್ ಆಡಿಯನ್ಸ್ಗೆ, ತನ್ನ ಡೊಮೆಸ್ಟಿಕ್ ವೋಟರ್ಸ್ಗಳಿಗೆ ತಿಳಿಸಿ ಹೇಳ್ತಕ್ಕಂಥ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಮಾಡಿದ್ದಾರೆ. ಇನ್ನೊಂದು ಕಡೆ ಇಡೀ ಮಾತುಕತೆಯ ಹಿಂದೆ ಏನಾದರೂ ಮಾತುಕತೆ ನಡೀತಾ ಇದೆಯಾ ಅಂತಕ್ಕಂಥ ಪ್ರಶ್ನೆಗಳಿದ್ದಾಗ, ಪಾಕಿಸ್ತಾನ ಇರ್ಬೋದು, ಈಜಿಪ್ಟ್ ಇರ್ಬೋದು, ಇತರಕ್ಕೆಲ್ಲ ಮುಸ್ಲಿಂ ರಾಷ್ಟ್ರಗಳು ಮೀಡಿಯೇಷನ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಿರುವಾಗ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ, ರಿಜಿಮ್ ಚೇಂಜ್ ನಮ್ಮ ಉದ್ದೇಶವೇ ಆಗಿರಲಿಲ್ಲ. ರಿಜಿಮ್ ಚೇಂಜ್ ನಮ್ಮ ಉದ್ದೇಶ ಆಗಿತ್ತು ಅನ್ನೋದನ್ನು ಅಮೆರಿಕದ ಪ್ರೆಸ್ ಸೆಕ್ರೆಟ್ರಿ ಸಾಕಷ್ಟು ಬಾರಿ ಹೇಳಿದರು, ವೈಟ್ ಹೌಸ್ ಪ್ರೆಸ್ ಸೆಕ್ರೆಟ್ರಿ. ಆದರೆ ಡೊನಾಲ್ಡ್ ಟ್ರಂಪ್ ಹೇಳಿದರು ಅದು ನಮ್ಮ ಉದ್ದೇಶವಾಗಿರಲಿಲ್ಲ. ಅದರ ಅರ್ಥ ಮುಂದಿನ ದಿನಗಳಲ್ಲಿ ಖೊಮೇನಿಯನ್ನು ನಾವು ಸದೆ ಬಡಿತೀವಿ, ಅವನನ್ನು ಕೊಲ್ತೀವಿ ಅಂತಕ್ಕಂಥದ್ದೇನೇನು ಇಸ್ರೇಲ್ ಹೇಳ್ತಾ ಇದೆ, ಅದರಲ್ಲಿ ನಾನಿಲ್ಲ ಅಂತಕ್ಕಂಥದ್ದನ್ನು ಡೊನಾಲ್ಡ್ ಟ್ರಂಪ್ ಸ್ಪಷ್ಟಪಡಿಸ್ತಿದ್ದಾರೆ. ಅದರ ಅರ್ಥ ಮಾತುಕತೆಗೆ ವೇದಿಕೆಯನ್ನು ಓಪನ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಅಮೇರಿಕ ಮಾಡ್ತಾ ಇದೆ. ನೀವು ಮಾತುಕತೆಗೆ ಬನ್ನಿ, ಮಾತುಕತೆಯ ಮೂಲಕ ಇದನ್ನು ಬಗೆಹರಿಸೋಣ ಅನ್ನೋದನ್ನು ಈಗ ಅಮೇರಿಕ ಇರಾನ್ಗೆ ಹೇಳುವ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಈ ಭಾಷಣದ ಮೂಲಕ ಮಾಡ್ತಾ ಇದ್ದಾರೆ. ಯುರೇನಿಯಂ ಎನ್ರಿಚ್ಮೆಂಟನ್ನು ಏನು ಇರಾನ್ ಮಾಡ್ತಾ ಇತ್ತು ಅದನ್ನು ಕೈ ಬಿಡಬೇಕು, ಮಿಸೈಲ್ ಇಡೀ ಅವ್ರ ಪ್ರೋಗ್ರಾಮ್ ಏನಿತ್ತು ಅದನ್ನು ನಾವು ಧ್ವಸ್ತಗೊಳಿಸಿದ್ದೀವಿ ಅನ್ನೋದನ್ನು ಡೊನಾಲ್ಡ್ ಟ್ರಂಪ್ ಅಮೇರಿಕಾದ ಜನರ ಎದುರುಗಡೆ ಹೇಳ್ಕೊಳ್ತಾ ಇದ್ದಾರೆ. ಅದೇ ಹೊತ್ತಿನಲ್ಲಿ ಇರಾನ್ ಬಹ್ರೇನ್ ಮೇಲೆ ಇನ್ನೊಂದು ಅಟ್ಯಾಕನ್ನು ಅಮೇರಿಕನ್ ಬೇಸ್ ಮೇಲೆ ಮಾಡಿದೆ. ಹೀಗಾಗಿ ನಿಶ್ಚಿತವಾಗಿ ಈ ಇಡೀ ಭಾಷಣ ಯುದ್ಧವನ್ನು ಸಮಾಪ್ತಿಗೊಳಿಸ್ಬೋದಾ ಅಂತಕ್ಕಂಥದ್ರ ಬಗ್ಗೆ ಜನರಿಗೆ, ಮಾರ್ಕೆಟ್ಗೆ, ಆಯಿಲ್ ಇಂಡಸ್ಟ್ರಿಗೆ ಬಹಳ ದೊಡ್ಡ ಒಂದು ನಿರೀಕ್ಷೆ ಇತ್ತು. ಬಟ್ ಅದರ ಬಗ್ಗೆ ಯಾವುದೇ ಕ್ಲಾರಿಟಿಯನ್ನು ಡೊನಾಲ್ಡ್ ಟ್ರಂಪ್ ಕೊಡಲಿಲ್ಲ. ಇನ್ನೊಂದು ಕಡೆ ಹಾರ್ಮುಜ್ ಜಲಸಂಧಿಯ ಬಗ್ಗೆ ಡೊನಾಲ್ಡ್ ಟ್ರಂಪ್ ಮಾತಾಡ್ತಾ ಹೇಳಿದರು, ಹಾರ್ಮುಜ್ನಿಂದ ನಾವೇನನ್ನೂ ಕೂಡ ತರಿಸ್ಕೊಳ್ಳಲ್ಲ, ನಮಗೆ ಯಾರ್ದು ಆಯಿಲ್ ಬೇಕಾಗಿಲ್ಲ, ಯಾರಿಗೆ ಆಯಿಲ್ ಬೇಕಿದೆಯೋ ಅವರು ಅದನ್ನು ಬಗೆಹರಿಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳ್ತಾ ಈ ಯುದ್ಧ ಅಂತ್ಯವಾದರೆ ಅದು ತನ್ನಿಂದ ತಾನೇ ಓಪನ್ ಆಗುತ್ತೆ ಅನ್ನೋದನ್ನು ಕೂಡ ಹೇಳಿದರು. 2-3 ಭಾಳ ಅವ್ರ ಫ್ರಸ್ಟ್ರೇಷನ್ ಕಾಣ್ತಾ ಇತ್ತು. ರಕ್ಷತ್, ನೀವಾಗಲೇ ಹೇಳಿದಂತೆ ಯಾರೂ ಕೂಡ ಅಮೇರಿಕನ್ ಅಲೈಸ್ಗಳೇನಿವೆ ಎಕ್ಸೆಪ್ಟ್ ಕೊಲ್ಲಿ ರಾಷ್ಟ್ರಗಳ ಅಲೈಸ್ಗಳು ಜೊತೆಗೆ ನಿಂತಿವೆ, ಆದರೆ ಯಾವುದೇ ಮಿಲಿಟರಿ ಆ್ಯಕ್ಷನ್ನಲ್ಲಿ ಭಾಗಿಯಾಗ್ತಾ ಇಲ್ಲ. ಪ್ರಮುಖವಾಗಿ ಯುರೋಪಿಯನ್ ರಾಷ್ಟ್ರಗಳೇನಿವೆ, ನ್ಯಾಟೋ ಪಡೆಗಳ ಏನು ಸಾಥೀದಾರರಿದ್ದಾರೆ, ಅವರು ಯಾರೂ ಕೂಡ ತನ್ನ ಬೆಂಬಲಕ್ಕೆ ಬರ್ತಾ ಇಲ್ಲ ಅಂತಕ್ಕಂಥ ಫ್ರಸ್ಟ್ರೇಷನ್ನಲ್ಲಿ ಹಾರ್ಮುಜ್ ಜಲಸಂಧಿಯನ್ನು ನಿಮ್ಗೆ ಬೇಕಾದಲ್ಲಿ ನೀವು ಓಪನ್ ಮಾಡ್ಕೊಳ್ಳಿ, ಯು ಗ್ರ್ಯಾಬ್ ಇಟ್, ಯು ಚೆರಿಶ್ ಇಟ್ ಅನ್ನೋದನ್ನು ಕೂಡ ಡೊನಾಲ್ಡ್ ಟ್ರಂಪ್ ತಮ್ಮ ಭಾಷಣದಲ್ಲಿ ಸ್ಪಷ್ಟಪಡಿಸಿದರು. ಹೀಗಾಗಿ 2-3 ಅರ್ಥಗಳು ಇದರಿಂದ ಹೊರಹೊಮ್ತಾ ಇವೆ. ಆಸ್ಟ್ರೇಲಿಯಾ ಮತ್ತು ಜಪಾನ್ನಲ್ಲಿ ಮಾರ್ಕೆಟ್ಗಳು ಓಪನ್ ಆಗ್ತಾ ಇದ್ದಂತೆ 1.5% ಮಾರ್ಕೆಟ್ಗಳು ಬಿದ್ದವು ಡೊನಾಲ್ಡ್ ಟ್ರಂಪ್ ಭಾಷಣದ ನಂತರ. ಅದರ ಅರ್ಥ ಮಾರ್ಕೆಟ್ ಮತ್ತು ಬೆಂಟ್ ಕ್ರೂಡ್ ಆಯಿಲ್ನ ಬೆಲೆ ಕೂಡ ನಿಶ್ಚಿತವಾಗಿ ಜಾಸ್ತಿ ಆಯಿತು ಡೊನಾಲ್ಡ್ ಟ್ರಂಪ್ರ ಭಾಷಣದ ನಂತರ. ಅಂದರೆ ಯುದ್ಧ ಅಂತ್ಯಗೊಳ್ಳುವ ಸೂಚನೆಗಳಿದ್ದರೂ ಕೂಡ ಯುದ್ಧ ಅಂತ್ಯಗೊಳ್ತಾ ಇಲ್ಲ ಅನ್ನೋದಕ್ಕೆ ಮಾರ್ಕೆಟ್ಗಳು ರೆಸ್ಪಾಂಡ್ ಮಾಡ್ತಾ ಇವೆ ಅನ್ನೋದು ಒಂದು ಭಾಗ. ಅಮೇರಿಕಾದ ಜನತೆ 80 ಲಕ್ಷದಷ್ಟು ಜನ ಹೊರಗಡೆ ಬಂದು ಡೊನಾಲ್ಡ್ ಟ್ರಂಪ್ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದ ಕಾರಣದಿಂದಾಗಿ ಡೊನಾಲ್ಡ್ ಟ್ರಂಪ್ರಿಗೆ ಇದು ಅನಿವಾರ್ಯವಾಗಿತ್ತು ತನ್ನ ಡೊಮೆಸ್ಟಿಕ್ ಆಡಿಯನ್ಸನ್ನು ಅಡ್ರೆಸ್ ಮಾಡಬೇಕು ಅಂತಕ್ಕಂಥದ್ದು. ಮೂರನೇದು ನನಗನ್ಸುತ್ತೆ ಮುಂದಿನ 15ರಿಂದ 20 ದಿನಗಳಲ್ಲಿ ಯುದ್ಧವನ್ನು ಅಂತ್ಯಗೊಳಿಸ್ತೀವಿ ಅನ್ನೋದು ಫ್ಯಾಮಿಲಿಯರ್ ಟಾಕಿಂಗ್ ಪಾಯಿಂಟ್. ಡೊನಾಲ್ಡ್ ಟ್ರಂಪ್ ಪದೇ ಪದೇ ಇದನ್ನು ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಹೇಳ್ತಿದ್ದಾರೆ ಮಾತುಕತೆಯಲ್ಲಿ ಡೀಲ್ ಆಗಲಿಲ್ಲ ಅಂತಂದರೆ ನಾವು ಅವರನ್ನು ಶಿಲಾಯುಗಕ್ಕೆ ಒಯ್ದು ಬಿಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಪುನರಪಿ ಉಚ್ಚಾರಗೊಳಿಸಿದ್ದಾರೆ. ಹೀಗಾಗಿ ಇಡೀ ಭಾಷಣದಲ್ಲಿ ಟೇಕ್ ಅವೇಸ್ ಅಂತಕ್ಕಂಥದ್ದನ್ನು ನೋಡಿದರೆ ಒಂದು ಅಮೇರಿಕನ್ ಡೊಮೆಸ್ಟಿಕ್ ಆಡಿಯನ್ಸ್,
2 ರಿಜಿಮ್ ಚೇಂಜ್ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದು. 3ನೇದು ನನಗನ್ಸುತ್ತೆ ಹಾರ್ಮುಜ್ ಜಲಸಂಧಿಯ ಓಪನ್ ಅಪ್ಗೆ ತಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯತ್ನ ಮಾಡಲ್ಲ. ಅದರ ಅರ್ಥ US ಮೆರೀನ್ಸನ್ನು ಏನು ಕಳಿಸ್ತಾರೆ ಕರ್ಗ್ ಐಲ್ಯಾಂಡ್ಗೆ ಅಂತಕ್ಕಂಥ ಮಾತಿತ್ತು, ಅದು ನಾವು ಮಾಡಲ್ಲ ಅಂತಕ್ಕಂಥದ್ದನ್ನು ಡೊನಾಲ್ಡ್ ಟ್ರಂಪ್ ಸೂಚ್ಯವಾಗಿ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.